ಎಲ್ರಿಗೂ ನಮಸ್ಕಾರ. ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ತುಂಬಾ ಜನ ಕೇಳ್ತಿದ್ದೀರಾ, ಅಕ್ಕ ಯೂಟ್ಯೂಬ್ಗೆ ವಿಡಿಯೋ ಹಾಕಿ ಮೇಡಮ್, ವಿಡಿಯೋ ಹಾಕಿ ಅಂತ ಕೇಳ್ತಿದ್ದೀರಾ. ಹಾಗಾಗಿ ವರಮಹಾಲಕ್ಷ್ಮಿ ವಿಡಿಯೋನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿದೆ. ಮುಂದೆ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿನ ಹೇಗೆಲ್ಲ ಕೂರ್ಸಿದ್ದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಫಸ್ಟ್ ನಾವು ದೇವ್ರ ಕೂರ್ಸೋ ಜಾಗನ ಅರ್ಶನ ಉಪ್ಪು ಎಲ್ಲ ಹಾಕೊಂಡು ನೀಟಾಗಿ ನೆಲ ಎಲ್ಲ ಒರೆಸ್ಕೊಂಡಿದೀವಿ. ಒರೆಸ್ಕೊಂಡ್ಮೇಲೆ ನಾವು ಏನ್ರ ಮೇಲೆ ಕೂರಿಸ್ಕೋಬೇಕು, ಟೇಬಲ್ ಟೀಪಾಯಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಒಂದು ಕ್ಲಾತ್ ಅನ್ನ ಹಾಕೊಂಡು ಅಷ್ಟದಳ ಪದ್ಮ ರಂಗೋಲಿಯನ್ನ ಬಿಟ್ಕೊಂಡಿದೀನಿ. ಒಂದು ಪ್ಲೇಟ್ ಅಲ್ಲಿ ಅಕ್ಕಿ ಹಾಕೊಂಡು ದೇವರಿಗೆ ಕಾಲುಂಗ್ರವನ್ನ ಇಟ್ಕೊಂಡಿದೀನಿ. ಹಾಗೆ ಈ ಸಲಿಯ ವರಮಹಾಲಕ್ಷ್ಮಿಗೆ ನೀವು ವಿಡಿಯೋಸ್ ಅಲ್ಲೆಲ್ಲ ನೋಡ್ತಿದ್ದೀರಲ್ವಾ, ಕ್ಲಾಸಸ್ ಅಲ್ಲಿ ಹೇಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಅನ್ನೋದನ್ನ ತೋರಿಸ್ತಿದ್ದಾರೆ, ಹೇಳ್ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ನಾನು ಈ ಸಲ ಸೀರೆ ಉಡ್ಸೋಣ ಅಂತ ನಾನು ಕೂಡ ಅದೇ ರೀತಿಯಾಗಿ ಸೀರೆಯನ್ನ ಉಡ್ಸಿದೀನಿ. ಒಂದು ಪಾತ್ರೆ ಇಟ್ಕೊಂಡಿದೀನಿ. ನಮ್ಮ ಮನೇಲಿ ಅದು ಪಾತ್ರೆ ಆಲ್ರೆಡಿ ಇತ್ತು. ಆ ಪಾತ್ರೆಗೆ ವರಮಹಾಲಕ್ಷ್ಮಿಯ ವಸ್ತುಗಳನ್ನ ಹಾಕೊಂಡು ಅದ್ರ ಮೇಲೆ ತಾಮ್ರದ ಚೊಂಬನ್ನ ಇಟ್ಕೊಂಡು ಅದಕ್ಕೆ ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡು ಸೀರೆಯನ್ನ ಉಡ್ಸ್ಕೊಂಡಿದೀನಿ. ನೋಡ್ತಾ ಇದ್ದೀರಾ, ಲಕ್ಷ್ಮಿ ಅಷ್ಟು ರೆಡಿ ಮಾಡಿದಾಗ್ಲೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸಲ ಹಸ್ತ ಪಾದಗಳನ್ನ ಹಾಗೆ ಗೆಜ್ಜೆಯನ್ನ ಜರ್ಮನ್ ಸಿಲ್ವರ್ ಅಲ್ಲಿ ಗೆಜ್ಜೆಯನ್ನ ತಗೊಂಡಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಸಲ ವರಮಹಾಲಕ್ಷ್ಮಿ ದೇವಿಗೆ ರೇಷ್ಮೆ ಸೀರೆ ಉಡ್ಸೋಣ ಅಂತ ಹಸಿರು ಹಾಗೆ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ರೇಷ್ಮೆ ಸೀರೆಯನ್ನ ತಗೊಂಡು ಉಡ್ಸಿರೋದು. ಬ್ಯಾಕ್ ಗ್ರೌಂಡ್ ಗೆ ಸ್ಕ್ರೀನ್ ಅನ್ನ ಹಾಕೊಂಡು ಅದಕ್ಕೆ ಆರ್ಟಿಫಿಷಿಯಲ್ ಇದು ಫ್ಲವರ್ಸ್ ಬರುತ್ತೆ ಅದನ್ನ ಹಾಕೊಂಡಿರೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಮ್ಮನ ಮನೆಯಲ್ಲಿ ಹೋಗಿ ದೇವರಿಗೆಲ್ಲ ಸೀರೆ ಉಡ್ಸಿ ಕೊಟ್ಟು ಬಂದು ನಮ್ಮ ಮನೇಲಿ ಸೀರೆ ಉಡಿಸ್ತಾ ಇರೋದು 1:30 ಆಯ್ತು ಟೈಮು ನಾನು ಮುಗಿಸೋ ಅಷ್ಟೊತ್ತಿಗೆ. ಅಮ್ಮನ ಮನೆಯಲ್ಲಿ ದೇವರಿಗೆ ಸೀರೆ ಉಡ್ಸಿ ಬರೋ ಅಷ್ಟೊತ್ತಿಗೆ 11:30 ಆಯ್ತು. ಅದಾಗಿ ಇಲ್ಲಿ ಬಂದು ಎಲ್ಲವನ್ನ ರೆಡಿ ಮಾಡ್ಕೊಂಡು ಸೀರೆ ಉಡ್ಸೋ ಅಷ್ಟೊತ್ತಿಗೆ 1:30 ಆಯ್ತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡ್ಕೊಂಡ್ವಿ. ಪೂಜೆದು ಯಾವುದೇ ತರ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಎಲ್ಲ ರೆಡಿ ಮಾಡ್ಕೊಂಡು ದೇವರನ್ನ ಕೂರಿಸ್ಕೊಂಡು ದೇವರಿಗೆ ಪೂಜೆ ಮಾಡ್ಬೇಕಿತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲ. ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ದೇವಿದು ವಿಡಿಯೋ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಹೇಳಿ ಹೇಗೆಲ್ಲ ಕಾಣಿಸ್ತಿತ್ತು ದೇವಿ ಅಂತ. ವರಮಹಾಲಕ್ಷ್ಮಿ ಪೂಜೆಯನ್ನ ನೋಡಿದ್ರಿ. ಹಾಗೆ ಮನೆಯಲ್ಲಿ ದೇವರ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನ ಕೂಡ ಮಾಡ್ಕೊಂಡಿದೀವಿ. ದೇವರ ಅಲಂಕಾರ ನೋಡ್ತಾ ಇದ್ದೀರಾ. ಹಾಗೆ ವರಮಹಾಲಕ್ಷ್ಮಿದು ಬೆಳ್ಳಿ ಮುಖವಾಡ ಕೂಡ ಇದೆ. ಅದನ್ನ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ವಿ. ನಾನು ದೇವರಿಗೆ ಧರಿಸಿರೋದು ಆಂಡಾಳ್ ಮಹಾಲಕ್ಷ್ಮಿದು ಮುಖವಾಡ. ಅದು ಮೆಟಲ್ ಫೇಸ್ ಬರುತ್ತೆ. ಲಾಸ್ಟ್ ಇಯರ್ ತುಂಬಾ ಇಷ್ಟ ಆಗಿ ತಗೊಂಡು ಲಾಸ್ಟ್ ಇಯರ್ ಇಂದ ಅದನ್ನೇ ಹಾಕ್ತಾ ಇರೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬಾನೇ ಇಷ್ಟ ಆಗಿದೆ. ಹೊಸ್ಲಿನ ಅಲಂಕಾರ ಹಾಗೆ ಮನೆ ಮುಂದೆ ಅರ್ಶನವನ್ನ ಸಾರಿಸಿ ರಂಗೋಲಿಯನ್ನ ಹಾಕಿರೋದು. ಮನೆ ದೇವರ ಪೂಜೆ, ಹೊಸ್ಲು ಪೂಜೆ ಹಾಗೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿಯ ಪೂಜೆಯನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಪುಳಿಯೋಗರೆ, ನೈವೇದ್ಯಕ್ಕೆ ಸಜ್ಜಿಗೆ, ಹೀಗೆ ಅಡ್ಗೆಯನ್ನ ಮಾಡ್ಕೊಂಡಿದ್ವಿ. ಹಾಗೆ ಈಗ ತಾಂಬೂಲ ಕೊಡೋದಿಕ್ಕೆ ತಾಂಬೂಲವನ್ನ ರೆಡಿ ಮಾಡ್ಕೋತಾ ಇದೀವಿ. ಹಾಗೇನೆ ನಮ್ಮ ಮನೇಲಿ 9 ಸ್ಟೆಪ್ ಇಂದು ದೀಪ ಇದೆ, ನೋಡಿದೀರಾ. ಹಸ್ಬೆಂಡ್ ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಹಾಗೆ ಸುತ್ತ ಅಲಂಕಾರಕ್ಕೆ ಏನೇನ್ ಇಟ್ಕೋತೀವಿ ಅದೆಲ್ಲ ಬೆಳಗ್ಗೆ ಪೂಜೆಗೆ ಇಟ್ಕೊಳಕ್ ಆಗಿಲ್ಲ. ಹಾಗಾಗಿ ಈಗ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಹಾಗೆ ಈ ಸಲ ವರಮಹಾಲಕ್ಷ್ಮಿಗೆ ತಾಂಬೂಲಕ್ಕೆ ಬ್ಲೌಸ್ ಪೀಸ್ ಅನ್ನ ತರ್ಲಿಲ್ಲ. ಎಲ್ಲಾರು ಹೇಳ್ತಾರೆ ಆ ಬ್ಲೌಸ್ ಪೀಸ್ ಅಲ್ಲಿ ಏನು ಹೊಲ್ಸ್ಕೊಳಕ್ ಕೊಟ್ರು ವೇಸ್ಟ್ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹಾಗಾಗಿ ಈ ಸಲ ಬ್ಲೌಸ್ ಪೀಸ್ ಬೇಡ ಅಂತ ಹೇಳಿ ಸ್ಟೀಲ್ದು ಬಾಕ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಬಾಕ್ಸ್ ಗೆ ಅಕ್ಕಿ, ಚಾಕ್ಲೇಟ್ ಹಾಗೆ ಈ ಸಲ ವರಮಹಾಲಕ್ಷ್ಮಿಗೆ ಅರ್ಶನ ಕುಂಕುಮಕ್ಕೆ ಫ್ರಿಡ್ಜ್ ಮ್ಯಾಗ್ನೆಟ್ ನೋಡಿದೀರಾ. ಈಗ ಆಲ್ರೆಡಿ ತೋರಿಸಿದೀನಿ. ಗಾಜಿನ ಬಾಟ್ಲ್ ಅಲ್ಲಿ ಅರ್ಶನ ಕುಂಕುಮವನ್ನ ತುಂಬಿರ್ತಾರೆ. ನನಗೆ ತುಂಬಾನೇ ಇಷ್ಟ ಆಯ್ತು. 2-3 ಡಿಸೈನ್ಸ್ ಅಲ್ಲಿ ತಂದಿದ್ದೆ. ದಕ್ಷಿಣೆ, ಬಳೆ, ಹಣ್ಣು, ವಿಳೆದೆಲೆ, ಅಡಕೆ, ತೆಂಗಿನಕಾಯನ್ನ ಬ್ಯಾಗಿಗೆ ಹಾಕಿ ರೆಡಿ ಮಾಡ್ಕೊತಿದ್ದೆ. ಹಾಗೆ ಸಮ್ಮು ಕೂಡ ನನಗೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅವನು ಕೂಡ ಮಾಡ್ಕೊಡ್ತಿದ್ದ. ಹಸ್ಬೆಂಡ್ ದೇವ್ರ ಸುತ್ತಲೂ ಅಲಂಕಾರ ಮಾಡ್ಕೊತಾ ಇದ್ರು, ಡೆಕೋರೇಷನ್ ಅನ್ನ ಮಾಡ್ಕೊಡ್ತಾ ಇದ್ರು. ನಾವು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸಮ್ಮು ನೋಡಿ ರೆಡಿ ಆಗಿರೋದು. ಅವನಿಗೆ ಪ್ರತಿ ಪೂಜೆಗೆ ನಾನು ಈ ತರ ಶೇರ್ವಾನಿ ಅಥವಾ ಕುರ್ತಾಸ್ ತಗೋತಾ ಇರ್ತೀನಿ. ಪ್ಯಾಂಟ್ ಶರ್ಟ್ ಹಾಕಿದ್ರೆ ಬೇಡ ಪೂಜೆಗೆ ಅಂತ ಹೇಳಿ. ಇದನ್ನ ಕೂಡ ನಾನು ಮೀಶೋ ಇಂದ ತರಿಸಿರೋದು. 350 ರೂಪೀಸ್ ಅಷ್ಟೇ ಪ್ರೈಸು.
ಸಂಜೆ ಲೈಟಿಂಗ್ಸ್ ಅಲ್ಲಿ ಹಾಗೆ ದೀಪದ ಅಲಂಕಾರದಲ್ಲಿ ವರಮಹಾಲಕ್ಷ್ಮಿ ಹೇಗೆಲ್ಲ ಕಾಣ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹಾಗೆ ಸಂಜೆ ಪೂಜೆ ಕೂಡ ಮಾಡ್ಕೊಂಡ್ವಿ. ನಾವು ಇಲ್ಲಿ ಸುತ್ತಮುತ್ತ ಜನರನ್ನ ಕರೆದು ಕುಂಕುಮ ಕೊಟ್ಟು ತಾಂಬೂಲವನ್ನ ಕೊಟ್ವಿ. ನಾವು ಕೂಡ ಕೆಲವೊಂದು ಮನೆಗೆ ಹೋಗಿದ್ವಿ. ಟೈಮು 9:30 ಆಗ್ತಾ ಇತ್ತು. ದೇವರನ್ನ ಸಲ್ಲಿಸಬೇಕಾಗಿತ್ತು. ತುಂಬಾ ಜನ ಹೇಳ್ತಿದ್ರು ಉಣ್ಮೆ ಸಲ್ಲಿಸಬಾರ್ದು ಅಂತ. ಆ ತರ ಎಲ್ಲ ಏನು ಇಲ್ಲ. ದೇವರನ್ನ ಅವತ್ತಿನ ದಿನಾನೇ ಸಲ್ಲಿಸಬೇಕು. ಆದ್ರೆ ದೇವರನ್ನ ತೆಗಿಯೋದಿಕ್ಕೆ ಸಂಡೇ ಹೇಳಿದ್ರು. ದೇವರನ್ನ ಸಲ್ಲಿಸಿಲ್ಲ ಅಂದ್ರೆ ದೇವರನ್ನ ಕಟ್ಟಾಕ್ದಂಗೆ ಆಗುತ್ತೆ. ಹಾಗಾಗಿ ಅವತ್ತು ರಾತ್ರಿ 9:30 ಅಷ್ಟೊತ್ತಿಗೆ ದೇವರನ್ನ ಸಲ್ಲಿಸಬೇಕು. ನಾವು ಕೂಡ ಅಮ್ಮ ಬಂದಿದ್ರು, ನಾನು ಅಮ್ಮ ಸೇರ್ಕೊಂಡು ಆರತಿ ಮಾಡಿ ದೇವರನ್ನ ಕದಲಿಸಿದೀವಿ. ಹಾಗೆ ಅಮ್ಮ ಬಂದಿದ್ರಲ್ಲ, ಅಮ್ಮಂಗೂ ಕೂಡ ಕುಂಕುಮ ತಾಂಬೂಲ ಕೊಟ್ಟು ಅಮ್ಮನ ಮನೆಗೆ ಹೊರಟ್ವಿ. ದೇವ್ರ ಜೊತೆಗೆ ಫೋಟೋಸ್ ಅನ್ನ ತೆಕ್ಕೊಂಡ್ವಿ. ಹಾಗೇನೆ ಸಮೂನ ಫೋಟೋಸ್ಗೆ ನಿಂತ್ಕೊಂಡ್ರೆ ಅವನಿಗೆ ಫೋಟೋಸ್ ಅಂದ್ರೆ ಆಗೋದಿಲ್ಲ. ಫೋಟೋಸ್ಗೆ ನಿಂತ್ಕೊಂಡ್ರೆ ನೋಡಿ ಬಾದಾಮಿ ಎಲ್ಲ ತಿನ್ಕೊಂಡು ನನಗೂ ಕೂಡ ತಿನ್ನು ಅಂತ ಹೇಳಿ ಫೋಟೋಸ್ ತೆಗ್ಸ್ಕೊಳಕ್ಕೆ ಬರ್ತಿರ್ಲಿಲ್ಲ. ಫೈನಲಿ ಅವನ ಜೊತೆ ಕೂಡ ಫೋಟೋಸ್ ಅನ್ನ ತೆಗ್ಸ್ಕೊಂಡು ಅಮ್ಮನ್ ಮನೆಗೆ ಬಂದ್ವಿ. ಅಮ್ಮನ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೇಗೆಲ್ಲ ಕೂರ್ಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನೇ ಇಂದಿನ ದಿನ ಬಂದು ದೇವರಿಗೆ ಸೀರೆಯನ್ನ ಉಡ್ಸಿ ಹೋಗಿದ್ದೆ. ಲಕ್ಷ್ಮಿ ಪುಟ್ಟಾಗಿ ಕೂತಿರೋ ಹಾಗೆ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಮ್ಮನ್ ಮನೆಯಲ್ಲೂ ಕೂಡ ದೇವರಿಗೆ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ದೇವರನ್ನ ಸಲ್ಲಿಸಿ ಹಾಗೆ ಅಮ್ಮನ ಮನೆಯಲ್ಲಿ ಕುಂಕುಮವನ್ನ ತಗೊಂಡು ತಾಂಬೂಲವನ್ನ ತಗೊಂಡು ನಮ್ಮ ಮನೆಗೆ ಬಂದ್ವಿ. ಹಾಗೆ ಗುಡ್ ನ್ಯೂಸ್ ಚಾನಲ್ ಅಲ್ಲಿ ಕೂಡ ಸೆಲ್ಫಿ ವಿಡಿಯೋ ವಿತ್ ವರಮಹಾಲಕ್ಷ್ಮಿ ಅಂತ ಒಂದು ಕಾಂಟೆಸ್ಟ್ ಅನ್ನ ಇಟ್ಟಿದ್ರು. ನಮ್ಮ ವರಮಹಾಲಕ್ಷ್ಮಿಯ ಫೋಟೋ ವಿಡಿಯೋಸ್ ಅನ್ನ ಕಳಿಸಿದ್ರೆ ಅವರ ಗುಡ್ ನ್ಯೂಸ್ ಚಾನಲ್ ಅಲ್ಲಿ ಕೂಡ ಹಾಕಿದ್ರು. ಹಾಗೆ ಅದಕ್ಕೆ ಬಹುಮಾನ ಕೂಡ ಕೊಟ್ರು. ಹೀಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ನಮ್ಮ ಮನೇಲಿ ಅಮ್ಮನ ಮನೇಲಿ ಹೇಗೆಲ್ಲ ಆಗಿದೆ ಅನ್ನೋದನ್ನ ನೋಡಿದೀರಾ. ವಿಡಿಯೋ ಹೇಗೆಲ್ಲ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.